ಎಂದಿರೋಣ ಇದು ಇಷ್ಟೊಂದು ಸುವಾಸನೆ ಗಮ್ಮಂತ ಬರ್ತಾ ಇದೆಯಲ್ಲ. ಹೌದು ಗಣಪ ಟೈಗರು, ನಾವೀಗ MG ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ ಕಾಣ್ಲಾ. ಸ್ವಲ್ಪ ಇಲ್ಲಿ ನೋಡ್ಲಾ ಟೈಗರು, ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಗಿಡ ಫಲ ಪುಷ್ಪಗಳನ್ನ ತಂದು ಯಥೇಚ್ಛವಾಗಿ ಬೆಳೆಸವ್ರೆ ಕಾಣ್ಲಾ. ಅದರಿಂದ ಗಂಡ್ಲಾ ಈ ಸುವಾಸನೆ. ತಗೊಳ್ಳ ಇನ್ನೂ ಸ್ವಲ್ಪ ಪರಿಮಳವ. ದೇರಣ ಟೈಗರು, ಪರಿಮಳ ತಗೊಂಡಿದ್ದು ಸಾಕು, ಮಾತಾಡಿದ್ದು ಸಾಕು, ಸೈಲೆಂಟ್ ಆಗಿ ಬನ್ನಿ. ಓಕೆ ಸುದ್ದಿ, ಅದಿರ್ಲಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನಾನು ಲಾಟ್ರಿನಲ್ಲಿ 20 ಲಕ್ಷ ಗೆದ್ದಿದ್ದೇನೆ ಟೈಗರ್, ಅದಕ್ಕೆ ದುಡ್ಡು ಇಸ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ ಕೈ ತುಂಬಾ ದುಡ್ಡು ಕಾಣ್ಲ. ಎಂಥದ್ದು ಇಲ್ಲ ಧೀರ, ನಾವು ಯಾಕ್ಲ ಲಾಟ್ರಿ ಅವರು 10 ಲಕ್ಷನ ಈ ತಿಂಗಳು ಕೊಡ್ತೀವಿ, ಉಳಿದ 10 ಲಕ್ಷನ ಮುಂದಿನ ತಿಂಗಳು ಕೊಡ್ತೀವಿ ಅಂದ್ರು. ಅದಕ್ಕೆ ನಾನು ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ? ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೊಡಂಗಿದ್ರೆ ಈಗ್ಲೇ ಫುಲ್ ದುಡ್ಡು ಕೊಡಿ, ಇಲ್ಲ ಅಂತಂದ್ರೆ ನನ್ನ ಲಾಟ್ರಿ ಟಿಕೆಟ್ ದುಡ್ಡು 10 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇದೀವಿ. ಗೊತ್ತೇನೋ? ಶಿವನೇ ಹೊಟ್ಟೆಗೆ ಲಾಟ್ರಿ ಹೊಡಿಸ್ಕೊಂಡೇಶ್ವರ. Only on 92.7 Big FM. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಪಸಂದ್ ಆಗೈತೆ ಗಂಡ್ಲ. ಧನ್ಯವಾದಗಳು ಧೀರಣ್ಣ. ಏ ಟೈಗರ್, ಬಾ ಇಲ್ಲಿ, ನೀನು ತಗೋ ಸ್ವೀಟ್ಸು. ಥ್ಯಾಂಕ್ ಯು ಸುಧಿ. ಅದಿರ್ಲಿ, ಸ್ವೀಟ್ಸ್ ಏನ್ ಖುಷಿ ಕೊಡ್ತಾ ಇದೀಯಾ? ನನ್ನ ಫ್ರೆಂಡ್ಗೆ ಬ್ರೈನ್ ಟ್ಯೂಮರ್ ಬಂದಿದೆ, ಅದಕ್ಕೆ. ವಿಘ್ನಾಶಿ ಮುಚ್ಚಲ ಬಾಯ್ನ. ಅಲ್ಲ ಗಂಡ್ಲ, ಅದೇನು ಸ್ವೀಟ್ ತಿನ್ನೋ ವಿಷಯ ಏನ್ಲ? ಹೌದೌದು, ಏನೋ ಸಿಹಿ ಸಮಾಚಾರನೇ. ಸಿಹಿ ಸಮಾಚಾರ ಅಂತ ಹೇಗೆ ಹೇಳ್ತಾ ಇದೀಯಾ? ನೀವಿಬ್ರು ಯಾವಾಗಲೂ ಹೇಳ್ತಿದ್ರಲ್ಲ ನನಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆ ತಲೆನಲ್ಲಿ ಮೆದುಳಿಲ್ಲ ಅಂತ. ನೋಡಿ ಇವಾಗ ನನ್ನ ಫ್ರೆಂಡ್ಗೆ ಬ್ರೈನ್ ಟ್ಯೂಮರ್ ಬಂದು ಮೆದ್ಲಿದೆ ಅಂತ ಪ್ರೂವ್ ಆಗೋಯ್ತು. ಹೆಂಗೆ? ಶಿವನೇ ಬ್ರೈನ್ಲೆಸ್ ಮುರುಡೇಶ್ವರ. Only on 92.7 Big FM. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಸೂಪರು ಗಂಡ್ಲ. ಹೆಂಗಿದ್ರು ನಮ್ಮ ಅಣ್ಣವರ ಕಸ್ತೂರಿ ನಿವಾಸ ಸಿನಿಮಾ ಹೋದ ವಾರ ಕಲರ್ಫುಲ್ ಆಗಿ ರಿಲೀಸ್ ಆಗಿದೆ ಕಣ್ಲ. ನಮ್ಮ ಸುಧೀರ್ ಬೇರೆ ಮೊದಲನೇ ತಿಂಗಳ ಸಂಬಳದಲ್ಲಿ ನಮ್ಮಿಬ್ಬರಿಗೂ ಕಸ್ತೂರಿ ನಿವಾಸ ಸಿನಿಮಾ ತೋರಿಸ್ತೀನಿ ಅಂತ ಹೇಳವನೇ ಕಣ್ಲ. ಸಾರಿ ಧೀರಣ್ಣ, ಸಾರಿ ಟೈಗರು, ಕಸ್ತೂರಿ ನಿವಾಸ ಪ್ಲಾನ್ ಕ್ಯಾನ್ಸಲ್. ನೋ ವಯಸ್ಸುದೇ, ಯಾಕೆ? ನನ್ನನ್ನ ಕೆಲಸದಿಂದ ತೆಗೆದಿದ್ದಾರೆ, ಅದಕ್ಕೆ. ಅಂತೆ ನೀನೆಲ್ಲ ಮಾಡಿದೆ? ಕಸ್ಟಮರ್ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಅನ್ನ ರಿಪೇರಿ ಮಾಡ್ಬಿಟ್ಟು ಬಾ ಅಂತ ಹೇಳಿದ್ರು. ಏನೋ ಸಣ್ಣ ಪುಟ್ಟ ವೈರ್ ಕಿತ್ತೋಗಿತ್ತು ಅಂತ ಕಾಣಿಸಿದ್ದೆ ಕಣ್ಲ. ನೀನ್ ಸರಿಯಾಗಿ ರಿಪೇರಿ ಮಾಡಿದೆಯಲ್ವೇನಪ್ಪ? ರಿಪೇರಿ ಮಾಡೋದಕ್ಕೆ ಅವರು ಬಾಗಲ್ ತೆಗೆದಿದ್ರೆ ತಾನೆ. ನನಗೂ 4 ದಿನದಿಂದ ಆ ಮನೆ ಬೆಲ್ ಹೊಡೆದು ಸಾಕಾಯ್ತು. ಮನೆಯವರೇ ಆಚೆ ಬರ್ತಾ ಇಲ್ಲ. ಶಿವನೇ ಖಾಲಿ ಕಾಲಿಂಗ್ ಬೆಲ್ಲೇಶ್ವರ. Only on 92.7 Big FM. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಹೇ ಸುಧೀರ, ಯಾವ ಕ್ಲಾಸ್ ಹಬ್ಗಿದೀಯಾ? ಏನ್ಲ ಆಯ್ತು? ಚಿಕ್ಕಮಗಳೂರ್ಗೆ ಹೋಗಿದ್ ಬಂದೆ ಧೀರಣ್ಣ. ಹೇ ಸುದ್ದೆ, ಈಗ ಯಶವಂತಪುರದಿಂದ ಚಿಕ್ಕಮಗಳೂರಿಗೆ ಬಿಟ್ಟಿರೋ ಹೊಸ ಟ್ರೈನ್ ಅಲ್ಲಿ ಎಲ್ಲ ಹೋಗಿ ಖುಷಿಯಾಗಿ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಅಂತ ಹಾಡು ಹೇಳ್ಕೊಂಡ್ ಬಂದ್ರೆ, ನೀನ್ ಆಕೆಗೆ ಒಂಟಿಯಾಗಿ ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅಂತ ಸಪ್ಪು ಕೂತಿದೀಯಾ. ಏನಾಯ್ತು? ಚಿಕ್ಕಮಗಳೂರಲ್ಲಿ ನನ್ನ ಫೋಟೋಗ್ರಾಫರ್ ಕೆಲಸ ಕಳ್ಕೊಂಡು ಬಂದಿದ್ದೀನಿ, ಗೊತ್ತೇನೋ? ಏನ್ಲ ಅಂತ ಮಾಡಿದೆ ನೀನಲ್ಲೂನು? ಸಾವಿನ ಮನೆ ಕಳಿಸಿ ಫೋಟೋ ತೆಗೀರಿ ಅಂದ್ರು. ಫೋಟೋ ತೆಗಿಬೇಕಾದ್ರೆ ಸ್ಮೈಲ್ ಪ್ಲೀಸ್ ಅಂದದಕ್ಕೆ ಕೆಲಸ ಕಿತ್ಕೊಂಡದ್ದಲ್ದೆ ನನ್ನ ಕ್ಯಾಮ್ರಾನು ಕಿತ್ಕೊಂಡ್ರು. ಹೇವನೇ ಸಾಧು ಮಹಾರಾಜ್ ಪಾರ್ಟ್ 2 ಈಶ್ವರ. Only on 92.7 Big FM. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲು ಅಲ್ಲೇ ಓಡುವೆ ಏಕೆ, ಕಂಡ ಹೆಣ್ಣ ನೋಡೋನಲ್ಲ. ಅದು ಅಣ್ಣವರು ಸರಿ ಬಿಡ್ಲ, ನಿನಗೆ ಅಪ್ಲೈ ಆಗಲ್ಲ ಬಿಡಪ್ಪ ಟೈಗರು. ಅವನನ್ನು ತಿನ್ಕೊಂಡು ಕೋತಿ ಕೊಂಬೆ ಹಿಡ್ಕೊಂಡು ಜಗ್ಗು ಅಂತ ಕುಣಿತಾ ಇದೆಯಲ್ಲ, ಏನ್ಲ ಸಮಾಚಾರ? ಏನ್ಲ ಧೀರಣ್ಣ, ನಾನು ಲವ್ ಅಲ್ಲಿ ಬಿದ್ದಿದ್ದೀನಿ. ಪ್ರೀತಿ ಏನ್ಲ? ತುಂಬಾ ಒಳ್ಳೇದು ಕಣ್ಲ. ಪ್ರಪೋಸ್ ಮಾಡಿದೆ ಏನ್ಲ ಟೈಗರು? ಇಲ್ಲ ಧೀರಣ್ಣ, ನಾಳೆ 92.7 ಬಿಗ್ FM ಅಲ್ಲಿ ಬೆಳ್ಳಿ ತೆರೆಯ ಬಂಗಾರದ ಹಾಡುಗಳನ್ನ ಕೇಳಿಸಿ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದೀನಿ. ಜೊತೆಗೆ ಏನಾದ್ರು ಗಿಫ್ಟ್ ಕೂಡ ಕೊಡ್ಬೇಕು ಅಂತ ಇದ್ದೀನಿ. ಏನ್ ಕೊಡ್ಲಿ ಹೇಳಿ ಧೀರಣ್ಣ, ಪ್ಲೀಸ್ ಟೆಲ್ ಮಿ. ಧೀರಣ್ಣನೇನ್ ಕೇಳ್ತೀಯ? ನಾನ್ ಕೇಳೋ ಟೈಗರು, ಒಂದು ವಜ್ರದ ಉಂಗುರ ಕೊಡು,
ಹುಡುಗಿ ಫಿದಾ ಆಗ್ತಾಳೆ. ಬರೀ ವಜ್ರದ ಉಂಗ್ರ ಅಷ್ಟೇ ಸಾಲಲ್ಲ, ಇನ್ನು ಏನಾದ್ರೂ ಅದಕ್ಕಿಂತ ದೊಡ್ಡದು, ತುಂಬಾನೇ ದೊಡ್ಡದಾಗಿರೋದ್ ಕೊಡ್ಬೇಕು. ಹಾಗಿದ್ರೆ ಒಂದು ಲಾರಿ ಟೈರ್ ಕೊಡೋ ಟೈಗರ್ ತುಂಬಾ ದೊಡ್ಡದಾಗಿರುತ್ತೆ. ಶಿವನೇ ಭೀಮಲೋಕೇಶ್ವರ. Only on 92.7 Big FM. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಅಲ್ಲ ಗಣಪ ಸುಧೀರ, ಏನ್ಲ ನಿನ್ನ ಅವಸ್ಥೆ? ನಮ್ಮ ಶಿವರಾಮ ಕಾರಂತರು ಅವ್ರ ಮನೆ ಜೀರ್ಣೋದ್ಧಾರದ ಕೆಲಸ ಚೆನ್ನಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಒಂದ್ಸರಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವನು ಯಾಕ್ಲಾ ಇಲ್ಲಿ ಬಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೀಯಾ ಏನು ಅಂತ ಹೇಳಿ ನಾನು ಬಂದಿದ್ ಬಸ್ ನದಿಗ್ ಬಿತ್ತಲ್ಲ ದಿರಣ, ಅದಕ್ಕೆ ಅವಸ್ಥೆ. ಸೋ ಸ್ಯಾಡ್. ಅದಿರ್ಲಿ ಸುದೆ, ಬಸ್ ನದಿಗ್ ಬಿಡೋದಕ್ಕೂ ಮುಂಚೆನೆ ಹಿಂದಿನ ಸ್ಟಾಪ್ ಅಲ್ಲೇ ಹಿಡಿದಿದ್ದೀನಿ ಅಂತ ನನಗ್ ಫೋನ್ ಮಾಡಿ ಹೇಳಿದೆ ತಾನೆ? ಹೌದು ಮಾಡಿದ್ದೆ. ಮತ್ತೆ ಯಾಕ್ಲಾ ಅಡ್ಮಿಟ್ ಆಗಿದೀಯಾ? ಆ ಬಸ್ ಕಂಡಕ್ಟರ್ ನನಗೆ ಚಿಲ್ಡ್ರನೆ ಕೊಡ್ಲಿಲ್ಲ. ಬಸ್ ರೈಟ್ ಹೇಳ್ದ, ಅದಕ್ಕೆ ಆ ಬಸ್ ಹಿಡಿಬೇಕು ಅಂತ ಅದ್ರ ಹಿಂದೆ ನೆಟ್ಟಿಸ್ಕೊಂಡು ಹೊಡೆದೆ. ಆಮೇಲೆ ಅಷ್ಟರಲ್ಲಿ ಆ ಬಸ್ ನೀರಲ್ಲಿ ಬಿದ್ದದನ್ನ ನೋಡಿ ಚಿಲ್ಡ್ರೆ ಇಸ್ಕೊಳ್ಳೋದಕ್ಕೋಸ್ಕರ ಕಂಡಕ್ಟರ್ನ ಹುಡ್ಕೊಂಡು ನಾನು ನೀರಲ್ಲಿ ಬಿದ್ದೆ. ಶಿವನೇ ಚಿಲ್ರೆ ಬುದ್ಧಿ ಚಿದಾನಂದೇಶ್ವರ. Only on 92.7 Big FM. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಅಲೆಲೆಲೆ ಸುಧೀರ, ಏನ್ಲ ಎಲ್ಲಾ ಕಡೆ ಕಲರ್ಫುಲ್ಲು? ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮನೆಗೇನ್ಲ ಇಷ್ಟೊಂದ್ ಚೆನ್ನಾಗಿ ಬಣ್ಣ ಬಳಿತಾ ಇದೆಯಾ? ನೋಡಿದ್ರಣ ಹೆಂಗೆ 92.7 ಬಿಗ್ ಕನ್ನಡಿಗ ಅವಾರ್ಡ್ ಗೆದ್ದವ್ರನ್ನ ಮನೆ ಕರೆಸಿ ಸನ್ಮಾನ ಮಾಡೋಣ ಅಂತ ಹೇಳಿ ಇನ್ನೂ ಸ್ಪೆಷಲ್ ಆಗಿ ಪೇಂಟ್ ಹೊಡಿತಾ ಇದ್ದೇನೆ. ಅದ್ ಸರಿಸುತ್ತೆ, ಆದ್ರೆ ಮನೆ ಒಳಗಡೆ ನಿಂತ್ಕೊಂಡು ಯಾಕೆ ಎರಡೆರಡು ಕೋಟ್ ಹಾಕೊಂಡು ಪೇಂಟ್ ಮಾಡ್ತಾ ಇದೀಯಾ? ಕೋಟ್ ಮೇಲೆ ಪೇಂಟ್ ಬಿದ್ರೆ ಕೋಟ್ ಹಾಳಾಗುತ್ತೆ, ತೆಗೆಯೋದನ್ನ ಮೊದ್ಲು. ಏ ದೊಡ್ಡ ಟೈಗರ್, ಆ ಪೇಂಟ್ ಡಬ್ಬದ ಮೇಲೆ ಏನ್ ಬರ್ದಿದೆ ಅಂತ ಹತ್ರವಾಗಿ ಸರಿಯಾಗಿ ನೋಡು. ಏನಂತ ಬರ್ದಿದಾರಲ್ಲ? ಗೋಡೆ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ ಎರಡೆರಡು ಕೋಟ್ ಹಾಕೊಂಡು ಪೇಂಟ್ ಹೊಡಿರಿ ಅಂತ. ಶಿವನೇ ಪೇಂಟ್ ಕೋಟಿಂಗ್ ಕನ್ಫ್ಯೂಸ್ ಮಾಡ್ಕೊಂಡ ಪೇಂಟು ಕೋಟೇಶ್ವರ. Only on 92.7 Big FM. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.